ನಮ್ಮ ಜೊತೆ ಹಿರಿಯ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಯಾವತ್ತೂ ಸಹ ಕರ್ನಾಟಕದಲ್ಲಿ ಈ ರೀತಿ ಪ್ರತಿಭಟನೆಯನ್ನು ನೋಡಿರಲಿಲ್ಲ, ಫಸ್ಟ್ ಟೈಮ್. ಏನು ಹೇಳ್ತೀರಾ? ಈ ರೀತಿ ಮಾಡೋ ಅಂಥ ಅವಕಾಶ ಬಂದಿರಲಿಲ್ಲ. ಇವತ್ತು ಯಾಕೆ ಬಂದಿದೆ ಅಂದರೆ 10 ವರ್ಷದಿಂದ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಪ್ರಜಾಪ್ರಭುತ್ವಕ್ಕೆ ಕಂಟಕ ಬಂದಿದೆ. ಪ್ರಜಾಪ್ರಭುತ್ವದಲ್ಲಿ ಇ ಡಿ, ಐ ಟಿ, CBI ಮತ್ತು ಎಲೆಕ್ಷನ್ ಕಮಿಷನ್ನು, ರಿಸರ್ವ್ ಬ್ಯಾಂಕು ಇವೆಲ್ಲ ಕೂಡ ಸ್ವಾಯತ್ತ ಸಂಸ್ಥೆಗಳು. ಭಾಳ ವರ್ಷ 60-65 ವರ್ಷ ಸ್ವಾಯತ್ತ ಸಂಸ್ಥೆಗಳಾಗೆ ಉಳಿದಿತ್ತು. ಇವ್ರು ಬಂದ ಮೇಲೆ ಅದನ್ನು ಕೈಗೊಂಬೆಗಳಾಗಿ ಮಾಡ್ಕೊಂಡಿದ್ದಾರೆ. ಇ ಡಿ, ಐ ಟಿ ಅಧಿಕಾರಿಗಳನ್ನು ಅವರ ಪಕ್ಷ, ಅವರ ಸರ್ಕಾರ ಏನು ಡೈರೆಕ್ಷನ್ಸ್ ಕೊಡುತ್ತೆ ಅವ್ರ ಮೇಲೆ ಶೂ ಬಿಡ್ತಾರೆ. ಇವ್ರು ಹೋಗಿ ಕೇಸ್ಗಳು ಹಾಕ್ಸೋದು, ಎದುರಿಸೋದು, ಬೆದರಿಸೋದು ಎಲ್ಲ ಕೂಡ ಮಾಡ್ತಾಯಿದ್ದಾರೆ. ಆ ಅಧಿಕಾರಿಯನ್ನು ಕೂಡ ಕರೆದು ಮುಖ್ಯಮಂತ್ರಿಗಳ ಹೆಸರು ಹೇಳು, ಇಲ್ಲಾಂದರೆ ನಿನಗೆ 7 ವರ್ಷ ಜೈಲಾಗುತ್ತೆ, 2 ವರ್ಷ ಬೇಲೇ ಇರೋದಿಲ್ಲ ಅಂತ ನೆನೆ ಕರೆಸಿ ಹೆದರಿಸಿದ್ದಾರೆ. ಇದೇನು ಹೊಸದೇನಲ್ಲ, ದೇಶದಲ್ಲಿ ಸುಮಾರು 10 ವರ್ಷಗಳಿಂದ ಇದೇ ಕೆಲಸನೇ ಮಾಡ್ತಾಯಿದ್ದಾರೆ. ದೆಹಲಿ ಆಯಿತು, ಜಾರ್ಖಂಡ್ ಆಯಿತು, ಇನ್ನೂ ಅನೇಕ ಮುಖಂಡರ ಮೇಲೆ ಈ ರೀತಿ ಕೇಸುಗಳಾಕಿ ಹೆದರಿಸಿ ಬೆದರಿಸಿ ಯಾರವ್ರ ಮಾತು ಕೇಳ್ತಾರೋ ಅವ್ರ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರೆ ಕ್ಲೀನ್ ಚೀಟ್ ಕೊಟ್ಬಿಡ್ತಾರೆ. ಒಬ್ಬನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ, ಇನ್ನೊಬ್ಬನು ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ, ಇನ್ನೊಬ್ಬ CMನ ಮಹಾರಾಷ್ಟ್ರ ಕಾಂಗ್ರೆಸ್ನಲ್ಲಿದ್ದವ್ರನ್ನ ಹೆದರಿಸಿ ಅವ್ರ ಪಕ್ಷಕ್ಕೆ ಸೇರ್ಕೊಂಡು ರಾಜ್ಯಸಭಾ ಸೀಟ್ ಕೊಟ್ಟವ್ರೆ. ಈ ರೀತಿ ಹೆದರಿಸಿ ಅವ್ರ ಮಾತು ಕೇಳೋ ಅಂಥವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಯಾರು ಅವ್ರ ಮಾತು ಕೇಳಿದ್ರು ಅವ್ರ ಮೇಲೆ ಕೇಸುಗಳು ಹಾಕ್ಸೋದು. ಈ ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ವಾಲ್ಮೀಕಿ ಹಗರಣವನ್ನು ಉಪಯೋಗಿಸ್ಕೊಂಡು ಅಧಿಕಾರಿನ ಕರೆದು CM ಹೆಸರು ಹೇಳೋಕ್ಕೆ ಹೇಳಿದ್ದಾರೆ. ಇದು ನಾಚಿಕೆಗೇಡಿನ ಕೆಲಸ. ಐ ಟಿ ಅವರು, ಇ ಡಿ ಅವರು, ಕೇಂದ್ರ ಸರ್ಕಾರ ಅಲ್ಲಿಂದ ಡೈರೆಕ್ಷನ್ಸ್ ಏನು ಬರುತ್ತೋ ಅದೇ ರೀತಿ ಮಾಡ್ತಾರೆ. ಅವ್ರ ಜೊತೆಗೆ ಇಲ್ಲಿರ್ತಕ್ಕಂಥ BJP ಮುಖಂಡರು ಸೇರಿಕೊಂಡಿದ್ದಾರೆ. ಈ BJP ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಈ BJP ಪಕ್ಷನೇ ಈ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ. ಈ BJP ಮುಖಂಡರುಗಳಿದ್ದಾರಲ್ಲ ನಮ್ಮ ರಾಜ್ಯದಲ್ಲಿ, ಭ್ರಷ್ಟಾಚಾರಿಗಳು ದೇಶದಲ್ಲೇ ನಮ್ಮ ಬಗ್ಗೆ ನೀತಿ ಹೇಳೋಕೆ ಬರ್ತಾರೆ ಇವರು. ಇಲ್ಲಿ ಯಾರನ್ನ ಎದುರಿಸ್ಬೇಕಂತ ಇದ್ದಾರೆ, ಯಾರನ್ನ BJP ಕರ್ಕೋಬೇಕಂತ ಇದ್ದಾರೆ, ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಇದ್ದಾರೆ? ಹೆದರಿಸಿ ಅಸ್ಥಿರ ಮಾಡೋದು, ಸರ್ಕಾರವನ್ನು ಹೆದರಿಸಿ ಅಸ್ಥಿರ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿ ಕೇಸ್ ಹಾಕ್ಬಿಟ್ರೆ ಕಾಂಗ್ರೆಸ್ ವೀಕ್ ಆಗುತ್ತೆ ಅಂತ ಅವ್ರ ಭಾವನೆ. ಸರ್ಕಾರವನ್ನು ಕೆಡವಿ ಮತ್ತು ಆಗ BJP ಅಧಿಕಾರ ನಡೆಸ್ಬೋದು ಅನ್ನೋ ಪ್ರಶ್ನೆ ಬೇರೆ. ಹೆದರಿಸೋ ಕೆಲಸ ಮಾಡ್ತಾಯಿದ್ದಾರೆ. ಹೆದರಿಸಿ ಮುಖ್ಯಮಂತ್ರಿಗಳ ಹೆಸರನ್ನ ಏನಾದರೂ ಕೆಟ್ಟದ್ದು ತರಬೇಕು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಮಾಡ್ತಾಯಿದ್ದಾರೆ ಅಷ್ಟೇ. ಪ್ರಮುಖವಾಗಿ ಈಗ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನೋ ಮಾತು ಕೇಳ್ಬತ್ತೈತೆ. ED ಮತ್ತು IT ವಿರುದ್ಧ ಕೋರ್ಟ್ ಮೆಟ್ಟಿಲ್ಲ ಇರ್ತಕ್ಕಂಥದ್ದು ನಿಜಾನ? ಈಗಾಗಲೇ ಅನೇಕ ಕಡೆ ಕೋರ್ಟ್ಗೆ ಹಾಕಿದ್ದಾರೆ. ಚೆನ್ನೈಯಲ್ಲಿ ಹಾಕಿದ್ದಾರೆ. ಇಲ್ಲೇ ನಾವು ಗೋವಿಂದರಾಜ್ ಅವ್ರ ಕೇಸಲ್ಲಿ IT ಚೀಫ್ ಇದ್ರಲ್ಲ ಅವ್ರ ಮೇಲೂ ಕೂಡ ಕೇಸ್ ಹಾಕಿದರು. ಅವರು ಬೇಲಲ್ಲಿದ್ದಾರೆ ಹಿಂದೆ. ಮತ್ತು ಸುಪ್ರೀಂ ಕೋರ್ಟು ಕೂಡ ಇತ್ತೀಚೆಗೆ ಬೇಕಾದಷ್ಟು ED, IT ಅವರಿಗೆಲ್ಲ ಚಿಮಾರಿ ಹಾಕಿದ್ದಾರೆ ಅವ್ರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ. ಹಂಗಾರೆ ಇದು ಅಮಿತ್ ಶಾ ಮತ್ತು ಮೋದಿ ಅವರ ಕೈಗೊಂಬೆ ಕೆಲಸ ಮಾಡ್ತಾ ಇದೆ ಸರ್? ಕೇಂದ್ರ ಸರ್ಕಾರದ ಕೈಗೊಂಬೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಯಾರು? ಮೋದಿಯವರು. ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರು. ಅವರು ಕೈಗೊಂಬೆಗಳಾಗೆ ಈ ಸಂಸ್ಥೆಗಳು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಡೈರೆಕ್ಷನಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಮುಂದೆ ರಾಜ್ಯ ಸರ್ಕಾರದ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಇದ್ರ ಬಗ್ಗೆ? CM ಸಂಬಂಧಪಟ್ಟವ್ರ ಹತ್ರ ಮಾತಾಡಿ, ಕಾನೂನು ಪಂಡಿತರ ಹತ್ರ ಮಾತಾಡಿ ಮುಂದಕ್ಕೆ ಹೋಗ್ತಾರೆ. ಥ್ಯಾಂಕ್ಸ್ ಸರ್. ಇದಿಷ್ಟು ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.